ಜೆಡಿಎಸ್ನಲ್ಲಿ ಸೂಟ್ಕೇಸ್ ಸಂಸ್ಕೃತಿ ಇದೆ ಎಂದು ಪ್ರಜ್ವಲ್ ರೇವಣ್ಣ ಆರೋಪ ಪ್ರಕರಣ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಜೆಡಿಎಸ್ನಲ್ಲಿ ಸೂಟ್ಕೇಸ್ ಸಂಸ್ಕೃತಿ ಇದೆ ಎಂದು ಪ್ರಜ್ವಲ್ ರೇವಣ್ಣ ಆರೋಪ ಪ್ರಕರಣ ಸಂಬಂಧಪಟ್ಟಂತೆ ಇದೇ ಮೊದಲ ಬಾರಿಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಮೌನ ಮುರಿದಿದ್ದಾರೆ. ಜೆಡಿಎಸ್ ಪಕ್ಷದಲ್ಲಿ ಕೆಲವರು ಸೂಟ್ಕೇಸ್ ಪಡೆಯುತ್ತಿದ್ದು ನಿಜ, ಸೂಟ್ಕೇಸ್ ಪಡೆಯುತ್ತಿದ್ದವರು ಮುಂದಿನ ಸಾಲಿನಲ್ಲಿ ಕೂರುತ್ತಾ ಇದ್ದಿದ್ದು ನಿಜ. ಆದ್ರೆ ಇವರೆಲ್ಲ ಈಗಾಗಲೇ ಪಕ್ಷ ಬಿಟ್ಟು ಹೊರಗಡೆ ಹೋಗಿದ್ದಾರೆ. ಬಹುಶಃ ಅವರ ಕುರಿತಾಗಿ ಪ್ರಜ್ವಲ್ ರೇವಣ್ಣ ಹೇಳಿಕೆ ನೀಡಿರಬಹುದು. ಬಂಡಾಯ ಶಾಸಕರಿಗೆ ನೇರವಾಗಿ ಟಾಂಗ್ ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ನನ್ನನ್ನ ಕ್ಷಮೆ ಕೇಳೋದಕ್ಕೆ ಅವನೇನು ತಪ್ಪು ಮಾಡಿಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಸೂಟ್ ಕೇಸ್ ತಗೋತಿದ್ದಾರೆಲ್ಲ ಆಗಲೇ ಹೊರಟೋಗಿದ್ದಾರೆ ಹೊರಗಡೆ. ಮೊದಲನೇ ಸ್ಥಾನದಲ್ಲಿ ಕೂರ್ತಿದ್ದಾರೆ ನಿಜ, ಪಾಪ ಅವನು ಹೇಳಿರೋದು ನಿಜ ಇದೆ. ಸೂಟ್ ಕೇಸ್ ತಗೋತಾ ಇದ್ರಲ್ಲ, ಸೂಟ್ ಕೇಸ್ ತಗೊಂಡು ಮುಂದ್ಗಡೆ ಸೀಟಲ್ಲಿ ಕೂರ್ತಿದ್ರಲ್ಲ, ಅವ್ರು ಬಹಳ ಜನ ಈಗಾಗಲೇ ಮೊನ್ನೆ ಬಿಟ್ಟು ಹೋಗಿದ್ದಾರೆ. ಅವ್ರಗಳೇ ತಗೊಂಡೋಯ್ತು. ಬಹುಶಃ ಅವ್ರನ್ನ ಇಟ್ಟು ಕೂರ್ತೇನವ್ರು ಹೇಳ್ಕೊಂಡಿರ್ಬೇಕು. ಅವನು ಸೂಟ್ ಕೇಸ್ ತಗೋತಿದ್ದಾರೆಲ್ಲ ಆಗಲೇ ಹೊರಟೋಗಿದ್ದಾರೆ ಹೊರಗಡೆ. ಮೊದಲನೇ ಸ್ಥಾನದಲ್ಲಿ ಕೂರ್ತಿದ್ದಾರೆ ನಿಜ, ಪಾಪ ಅವನು ಹೇಳಿರೋದು ನಿಜ ಇದೆ. ಸೂಟ್ ಕೇಸ್ ತಗೋತಾ ಇದ್ರಲ್ಲ, ಸೂಟ್ ಕೇಸ್ ತಗೊಂಡು ಮುಂದ್ಗಡೆ ಸೀಟಲ್ಲಿ ಕೂರ್ತಿದ್ರಲ್ಲ, ಅವ್ರು ಬಹಳ ಜನ ಈಗಾಗಲೇ ಮೊನ್ನೆ ಬಿಟ್ಟು ಹೋಗಿದ್ದಾರೆ. ಅವ್ರಗಳೇ ತಗೊಂಡೋಯ್ತು. ಬಹುಶಃ ಅವ್ರನ್ನ ಇಟ್ಟು ಕೂರ್ತೇನವ್ರು ಹೇಳ್ಕೊಂಡಿರ್ಬೇಕು. ಅವನು ಓಕೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಮಂಜುನಾಥ್. ಇವತ್ತು ಏನು ಕುಮಾರಸ್ವಾಮಿ ಅವರು ಒಂದ್ ರೀತಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಸಮರ್ಥಿಸಿಕೊಂಡಿದ್ದಾರೆ. ಏನೋ ಜೆಡಿಎಸ್ ಪಕ್ಷದಲ್ಲಿ ಕೆಲವರು ಸೂಟ್ ಕೇಸ್ ಪಡೆಯುತ್ತಿದ್ದುದು ನಿಜ, ಸೊ ಹಾಗಾಗಿ ಅವನ ಆ ರೀತಿ ಹೇಳಿದ್ದಾರೆ ಅಂತ ಇವತ್ತು ಹೇಳಿದ್ದಾರೆ. ಹಾಗಿದ್ರೆ ಸೂಟ್ ಕೇಸ್ ಪಡೆಯುತ್ತಿದ್ದವ್ರು ಯಾರು ಅಂತ ಅರ್ಥ? ಮಂಜುನಾಥ್, ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮ್ಗೆ? ಓಕೆ, ಇವತ್ತೇನೋ ಜೆಡಿಎಸ್ ನಲ್ಲಿ ಸೂಟ್ಕೇಸ್ ಸಂಸ್ಕೃತಿ ಇದೆ ಎಂದು ಏನು ಪ್ರಜ್ವಲ್ ರೇವಣ್ಣ ಅವರು ಹೇಳಿದ್ರು. ಇದೇ ಮೊದಲ ಬಾರಿಗೆ ಇವತ್ತು ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಅವರು ಮೌನ ಮುರಿದಿದ್ದಾರೆ. ಜೆಡಿಎಸ್ ಪಕ್ಷದಲ್ಲಿ ಹೌದು ಕೆಲವರು ಸೂಟ್ಕೇಸ್ ಪಡೆಯುತ್ತಿದ್ದು ನಿಜ, ಸೂಟ್ಕೇಸ್ ಪಡೆಯುತ್ತಿದ್ದವರೆಲ್ಲ ಮುಂದಿನ ಸಾಲಿನಲ್ಲಿ ಕೂರ್ತಿದ್ದು ನಿಜ. ಆದ್ರೆ ಅವರೆಲ್ಲ ಈಗಾಗಲೇ ಪಕ್ಷ ಬಿಟ್ಟು ಹೊರಗಡೆ ಹೋಗಿದ್ದಾರೆ. ಬಹುಶಃ ಅವ್ರ ಕುರಿತಾಗಿ ಪ್ರಜ್ವಲ್ ರೇವಣ್ಣ ಹೇಳಿಕೆ ನೀಡಿರಬಹುದು. ಬಂಡಾಯ ಶಾಸಕರಿಗೆ ಏನಿವತ್ತು ಎಚ್ ಡಿ ಕುಮಾರಸ್ವಾಮಿ ನೇರವಾಗಿ ಟಾಂಗ್ ಕೊಟ್ಟಿದ್ದಾರೆ. ನನ್ನ ಕ್ಷಮೆ ಕೇಳೋದಕ್ಕೆ ಅವನೇನು ತಪ್ಪು ಮಾಡಿಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಏನು ಈ ಹಿಂದೆ ಪ್ರಜ್ವಲ್ ರೇವಣ್ಣ ಅವರು ಆರೋಪ ಮಾಡಿದ್ರು. ಈ ವಿಚಾರವಾಗಿ ಈ ಹಿಂದೆ ದೇವೇಗೌಡರು ಕೂಡ ಹೇಳಿಕೆಯನ್ನ ನೀಡಿದ್ರು. ಹಾಗೆ ಇವತ್ತು ಕುಮಾರಸ್ವಾಮಿ ತುಂಬಾ ದಿನಗಳಿಂದ ಯಾವುದೇ ರೀತಿ ಕುಮಾರಸ್ವಾಮಿ ಹೇಳಿಕೆಯನ್ನ ನೀಡಿರಲಿಲ್ಲ. ಇವತ್ತು ಈ ವಿಚಾರವಾಗಿ ನೇರವಾಗಿ ಮಾತನಾಡಿದ್ದಾರೆ. ಜೊತೆಗೆ ಪ್ರಜ್ವಲ್ ರೇವಣ್ಣ ಮಾತಿನ ವಿಚಾರವಾಗಿ ಕೂಡ ಕುಮಾರಸ್ವಾಮಿ ಅವರು ಸಮರ್ಥಿಸಿಕೊಂಡಿದ್ದಾರೆ. ಅವರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ. ಈ ಹಿಂದೆ ಇತ್ತು ಆ ಸಂಸ್ಕೃತಿ, ಅಲ್ಲಿರೋರೆಲ್ಲ ಈಗ ಪಕ್ಷ ಬಿಟ್ಟು ಹೋಗಿದ್ದಾರೆ ಅಂತ ಕೂಡ ಈಗ ಏನು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಒಟ್ಟಾರೆ ಒಂದ್ ರೀತಿ ಕುಮಾರಸ್ವಾಮಿ ಅವರು ಯಾವುದೇ ರೀತಿ ಪ್ರಜ್ವಲ್ ರೇವಣ್ಣ ಮೇಲೆ ಬೇಜಾರು ಮಾಡ್ಕೊಂಡು ಅದ್ರ ಏನು ಕಾಣಿಸ್ಲಿಲ್ಲ. ಅವರ ಹೇಳಿಕೆಯನ್ನ ಏನು ಕುಮಾರಸ್ವಾಮಿ ಅವರು ಸಮರ್ಥಿಸಿಕೊಂಡಿದ್ದಾರೆ. ಹೆಮ್ಮೆಯಿಂದ ಹೇಳ್ಕೊಂತೀನಿ, ನಾನು ದೇವೇಗೌಡರ ಮೊಮ್ಮಗ. ಇವತ್ತು ಹೆಮ್ಮೆಯಿಂದ ಹೇಳ್ಕೊಂತೀನಿ, ನಾನು ಹುಣಸೂರು ತಾಲೂಕಿನಲ್ಲಿ ಆಸೆ ಪಟ್ಟಿದ್ದು ನಿಜ, ನಾನು ಹೋರಾಟ ಮಾಡಬೇಕು ಅಂತ ಬಂದಿದ್ದು ನಿಜ. ಎಲ್ಲರನ್ನು ಒಗ್ಗಟ್ಟಾಗಿ ತಗೊಂಡು ಒಮ್ಮತದಲ್ಲಿ ಎಲ್ಲಾ ಜಾತಿ ಜನಾಂಗವನ್ನು ಗುರುತಿಸಿ ಅವರಿಗೆ ಸ್ಥಾನಮಾನಗಳು ಕೊಡ್ಬೇಕಾಗತ್ತೆ. ನಿಷ್ಠಾವಂತಿಕೆ ಅವರಿಗೆ ನಾವು ಗುರುತಿಸ್ಬೇಕಾಗತ್ತೆ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಇವತ್ತು ನಮ್ಗೊಂದು ರೋಗ ಇದೆ ನಮ್ಮ ಪಕ್ಷದಲ್ಲಿ. ನಿಷ್ಠೆ ದುಡಿದವ್ರಿಗೆ ಹಿಂದ್ಗಡೆ ಕುರ್ಚಿ ಹಾಕ್ತೀವಿ, ಸೂಟ್ ಕೇಸ್ ಒಂದವ್ರಿಗೆ ಮುಂದ್ಗಡೆ ಕುರ್ಚಿ ಹಾಕ್ತೀವಿ. ನಿಷ್ಠೆ ದುಡಿದವ್ರಿಗೆ ಹಿಂದ್ಗಡೆ ಕುರ್ಚಿ ಹಾಕ್ತೀವಿ, ಸೂಟ್ ಕೇಸ್ ಒಂದವ್ರಿಗೆ ಮುಂದ್ಗಡೆ ಕುರ್ಚಿ ಹಾಕ್ತೀವಿ. ಆ ಪದ್ಧತಿ ತೆಗಿಬೇಕು ಅಂದ್ರೆ ಮುಂದಿನ ದಿನಗಳಲ್ಲಿ ಪೀಳಿಗೆಗಳು ಯುವ ಪೀಳಿಗೆಗಳು ಏನಿದಾವೆ, ಜಾತ್ಯತೀತ ಜನತಾದಳ ಯುವ ಪೀಳಿಗೆ ಏನಿದೆ
ಅದು ಎದ್ದು ನಿಲ್ಬೇಕಾಗತ್ತೆ. ನಾನು ಅದಕ್ಕೆ ಸಹಕಾರ ಕೊಡ್ತೀನಿ, ಬೆನ್ನೆಂಬಲಾಗಿ ನಿಂತ್ಕೊಂತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೂಟ್ ಕೇಸ್ ತಗೋತಿದ್ದಾರೆಲ್ಲ ಆಗಲೇ ಹೊರಟೋಗಿದ್ದಾರೆ ಹೊರಗಡೆ. ಮೊದಲನೇ ಸ್ಥಾನದಲ್ಲಿ ಕೂರ್ತಿದ್ದಾರೆ ನಿಜ, ಪಾಪ ಅವನು ಹೇಳಿರೋದು ನಿಜ ಇದೆ. ಸೂಟ್ ಕೇಸ್ ತಗೋತಾ ಇದ್ರಲ್ಲ, ಸೂಟ್ ಕೇಸ್ ತಗೊಂಡು ಮುಂದ್ಗಡೆ ಸೀಟಲ್ಲಿ ಕೂರ್ತಿದ್ರಲ್ಲ, ಅವ್ರು ಬಹಳ ಜನ ಈಗಾಗಲೇ ಮೊನ್ನೆ ಬಿಟ್ಟು ಹೋಗಿದ್ದಾರೆ. ಅವ್ರಗಳೇ ತಗೊಂಡೋಯ್ತು, ಬಹುಶಃ ಅವ್ರನ್ನ ಇಟ್ಟು ಕೂರ್ತೇನವ್ರು ಹೇಳ್ಕೊಂಡಿರ್ಬೇಕು ಅವನು. ಓಕೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಜೆಡಿಎಸ್ ಸೂಟ್ ಕೇಸ್ ರಾಜಕೀಯ ವಿಚಾರವಾಗಿ ಇವತ್ತು ಕುಮಾರಸ್ವಾಮಿ ಅವರು ಮೌನ ಮುರಿದಿದ್ದಾರೆ. ಒಂದ್ ರೀತಿ ಪ್ರಜ್ವಲ್ ರೇವಣ್ಣ ಹೇಳಿಕೆಯನ್ನ ಅವರು ಸಮರ್ಥಿಸಿಕೊಂಡ ರೀತಿಯಾಗೇ ಇತ್ತು. ಯಾಕಂದ್ರೆ ಅವ್ರು ಹೇಳಿದಲ್ಲಿ ತಪ್ಪೇನಿಲ್ಲ ಅಂತ ಕೂಡ ಇವತ್ತು ಹೇಳಿದ್ರು. ಏನ್ ಈ ರೀತಿ ಸೂಟ್ ಕೇಸ್ ಪಡಿತಿದ್ರು, ಮತ್ತೆ ಅವರೆಲ್ಲ ಈಗಾಗಲೇ ಪಕ್ಷ ಬಿಟ್ಟು ಹೋಗಿದ್ದಾರೆ ಅಂತ ಕೂಡ ಇವತ್ತು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಏನ್ ಹೇಳ್ತೀರಾ ಮಂಜುನಾಥ್ ಈ ವಿಚಾರವಾಗಿ? ಹೌದು ದಿವ್ಯಾ, ಯಾಕಂದ್ರೆ ಬಹಳ ಒಂದು ಕುತೂಹಲ ಮೂಡಿಸುವಂತ ಪ್ರಶ್ನೆ ಪುನಃ ಮಾಧ್ಯಮಗಳ ಮುಂದೆ ಇಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಯಾಕೆ ಅಂದ್ರೆ ಈಗ ಸೂಟ್ ಕೇಸ್ ನಿಜ ಅಂದ ತಕ್ಷಣ ಎಲ್ಲರಿಗೂ ಕೂಡ ಒಂದು ರೀತಿ ಬೇರೆ ಭಾವನೆನೇ ಬಂದ್ಬಿಡುತ್ತೆ. ಅದರ ಜೊತೆಯಲ್ಲಿ ಅವರು ಬಿಟ್ಟೋದ್ರು ಅನ್ನೋಂಥದ್ನ ಅವರು ಯಾರಿಗೆ ಸಂದೇಶ ಕಳಿಸ್ಬೇಕು, ಯಾರು ನಮ್ಮ ವಿರುದ್ಧ ಮಾತಾಡಿದ್ರು, ಯಾರು ಎದುರಾಳಿಗಳು ಅನ್ನೋದನ್ನ ಪಕ್ಕ ಸೂಚಿಸುತ್ತೆ. ಹಾಗಾಗಿ ಮೊನ್ನೆ ಅಷ್ಟೇ ಬಿಟ್ಟೋಗಿದ್ದಾರೆ, ಮುಂದಿನ ಗ್ರಾಮದಲ್ಲಿ ಕೂರ್ತಾ ಇದ್ದವ್ರೆಲ್ಲರೂ ಅಂತ ಹೇಳಿದಾಗ ಸುಮಾರು 6 ರಿಂದ 7 ಜನ ಏನು ರೆಬಲ್ ಶಾಸಕರಿದ್ರು, ಅವರೇ ಜೆಡಿಎಸ್ ನಲ್ಲಿ ಎಲ್ಲದಕ್ಕೂ ಮುಂದೆ ಕೂತು ಪಕ್ಷ ಕಟ್ಟೋದಿರ್ಬೋದು, ಎಲ್ಲಾ ರೀತಿಯಲ್ಲೂ ವಿಚಾರದಲ್ಲೂ ಈ ಹಿಂದೆ ಅಂದ್ರೆ ಅವರು ರೆಬೆಲ್ ಆಗೋದಕ್ಕೆ ಮುಂಚೆ ಕಾಣಿಸ್ಕೊಳ್ತಾ ಇದ್ದಂತವ್ರು. ಹಾಗಾಗಿ ಅವರನ್ನೇ ಪರೋಕ್ಷವಾಗಿ ಅವರ ವಿರುದ್ಧನೇ ವಾಗ್ದಾಳಿ ನಡೆಸಿದಂತೆ ಕಾಣಿಸ್ತಾ ಇದೆ ದಿವ್ಯಾ. ಸೊ ಅವ್ರು ಹೇಳಿದ್ರು ನನ್ನ ಕ್ಷಮೆ ಕೇಳೋದಕ್ಕೆ ಅವನೇನು ತಪ್ಪು ಮಾಡಿಲ್ಲ ಅಂತ ಅವರು ಸಮರ್ಥಿಸಿಕೊಂಡ್ರು. ಸೊ ಈ ಹೇಳಿಕೆಯಿಂದ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಹೇಳಿಕೆಯಿಂದ ಯಾವುದೇ ರೀತಿ ಕುಮಾರಸ್ವಾಮಿ ಅವ್ರ ಮನಸ್ಸಿಗೆ ನೋವು ಆಗಿಲ್ವಾ ಅಂತ? ಅವರ ಹೇಳಿದ ಭಾವನೆ ನೋಡಿದ್ರೆ ಆ ತರ ಕಾಣಿಸಿಲ್ಲ. ಯಾಕಂದ್ರೆ ಅವರು ಅದನ್ನೂ ಕೂಡ ಎದುರಾಳಿಗಳಿಗೆ ಟಾಂಗ್ ಕೊಡೋದಕ್ಕೆ ಬಳಸ್ಕೊಂಡ್ರು. ಅಂದ್ರೆ ಅವರದೇ ಕುಟುಂಬದ ಕುಡಿ ಇಂಥದ್ದೊಂದು ಆರೋಪ ಮುಂದಿಟ್ಟಾಗ ಆ ಆರೋಪವನ್ನ ಬೇರೆ ಎದುರಾಳಿಗಳಿಗೆ ಟಾಂಗ್ ಕೊಡೋದಕ್ಕೆ ಬಳಸ್ಕೊಂಡ್ರಲ್ಲ, ಅದು ಅವರ ಪೊಲಿಟಿಕಲ್ ಇಂಜಿನಿಯರಿಂಗ್ ಅಂತಾರಲ್ಲ ಆ ತರ ಕಾಣಿಸ್ತು. ಯಾಕಂದ್ರೆ ಅವ್ರು ಹೇಳಿದ್ರಲ್ಲ ಅದು ಸತ್ಯ, ಅದನ್ನ ಹಿಂದಿತ್ತು ಈಗಿಲ್ಲ ಅನ್ನೋಂಥದ್ದಾದ್ರೆ ಯಾವ ರೀತಿ ಅರ್ಥೈಸ್ಕೋಬೇಕು ಅನ್ನೋಂಥದ್ದೇ ಕಷ್ಟ ಆಗುತ್ತೆ. ಹಾಗಾಗಿ ಅವರೇ ಸ್ಪಷ್ಟೀಕರಣ ಮಾಡ್ಬೇಕಾಗುತ್ತೆ. ಏನು ಯಾರು ಮಾಡ್ತಾ ಇದ್ರು, ಹಿಂದೆ ತಗೊಳ್ಳೋದಾದ್ರೆ ತಗೊಳ್ತಾ ಇತ್ತ, ನಡೀತಾ ಇತ್ತ, ಏನ್ ಕತೆ ಅನ್ನೋದನ್ನ ಸ್ಪಷ್ಟೀಕರಣ ಮಾಡ್ಬೇಕಾಗತ್ತೆ. ಓಕೆ, ಮೊಟ್ಟ ಮೊದಲ ಬಾರಿಗೆ ಯಾವಾಗ ಪ್ರಜ್ವಲ್ ರೇವಣ್ಣ ಅವರು ಈ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ಈ ಸೂಟ್ ಕೇಸ್ ರಾಜಕೀಯ ವಿಚಾರವಾಗಿ, ಬೇರೆ ಪಕ್ಷಗಳಿಗೆಲ್ಲ ಒಂದ್ ರೀತಿ ಇದು ಅಡ್ವಾಂಟೇಜ್ ಆಗಿತ್ತು. ಸಾಕಷ್ಟು ಜನ ಖುಷಿ ಪಟ್ರು, ವಾವ್ ಪಕ್ಷದಲ್ಲೇ ಒಂದ್ ರೀತಿ ಹೊಡೆತ ಆಗ್ತಿದ್ಯಲ್ಲ ಚುನಾವಣೆ ಸಂದರ್ಭದಲ್ಲಿ, ಇದೊಂದು ಒಳ್ಳೆ ಇದು ಅಂತ ಅನ್ಕೊಂಡಿದ್ರು. ಆದ್ರೆ ಅದನ್ನ ಕುಮಾರಸ್ವಾಮಿ ಅವರು ನೀಟಾಗಿ ಹ್ಯಾಂಡಲ್ ಮಾಡಿದ್ರು ಅಂತ ಅನ್ಸ್ಲಿಲ್ವಾ ಮಂಜುನಾಥ್? ಅಲ್ಲ, ಅದನ್ನೇ ಅವರು ಒಬ್ಬೊಬ್ರು ಒಂದು ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತಾರೆ. ಮೊನ್ನೆ ಅಷ್ಟೇ ದೇವೇಗೌಡರು ಕೂಡ ಅಷ್ಟೇ, ಅವ್ರು ಹ್ಯಾಂಡಲ್ ಮಾಡುವಾಗ ನಾನು ಯಾರನ್ನು ನೋಡೋದಿಲ್ಲ, ಅವ್ರ ಮೊಮ್ಮಗ ಆಗಿರ್ಲಿ ಯಾರೇ ಆಗಿರ್ಲಿ ಅಂತವ್ರನ್ನ ನಾನು ಶಿಸ್ತಿನ ಕೆಳಗಡೆ ತರುವಂತದ್ದು ಎಲ್ಲರನ್ನು ನನ್ನ ಜವಾಬ್ದಾರಿ, ಹಾಗಾಗಿ ನಾನು ತರಲೇಬೇಕಾಗುತ್ತೆ ಅನ್ನುವಂಥದ್ದನ್ನ ಹೇಳಿದ್ರು. ಆದ್ರೆ 2 ದಿನ ಬಿಟ್ಟ ಮೇಲೆ ಅವ್ರು ಹೇಳಿದ್ರು, ಅವರು ನನ್ನ ಹತ್ರ ಬಂದ್ರು, 2 ಮಾತಾಡಿದ್ರು, ನನ್ ತಪ್ಪಾಯ್ತು ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಅದನ್ನ ಸುಮ್ನೆ ಮಾಡ್ಬೇಕಾಯ್ತು. ನೋಟಿಸಿನ ಪ್ರಶ್ನೆಯೂ ಕೂಡ ಅಲ್ಲಿ ಬರ್ಲಿಲ್ಲ. ಸೊ ಹಾಗಾಗಿ ಒಂದು ಕಡೆ ಅಂದ್ರೆ ದೇವೇಗೌಡರ ನಡೆ ಹಾಗಾದ್ರೆ, ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರ ನಡೆ ಹೀಗೆ ಅಂದ್ರೆ ಎದುರಾಳಿಗಳಿಗೆ ಟಾಪ್ ಕೊಡೋದ್ ರೀತಿಯಲ್ಲಿ ಅವರು ಡಿಫರೆಂಟ್ ಆಗಿ ಉತ್ತರ ಕೊಟ್ಟು ಇದನ್ನ ಅಂದ್ರೆ ದಂಡು ಮಾಡುವಂತಹ ಪ್ರಕ್ರಿಯೆ ಮಾಡಿದ್ರು ಅಂತ ಅನ್ಸುತ್ತೆ. ಸೊ ಈಗ ಒಟ್ಟಾರೆ ಈಗ ಪ್ರಜ್ವಲ್ ರೇವಣ್ಣ ಅಂದ್ರೆ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ. ಸೊ ಮುಂದೆ ಎಂದಿನಂತೆ ಜೆಡಿಎಸ್ ಪಕ್ಷ ಈಗ ಚುನಾವಣೆಗಾಗಿ ಒಂದೇ ಸಮ ಹೋರಾಟ ಮಾಡುತ್ತೆ, ಒಳ್ಳೆ ಏನೋ ಪ್ಲಾನ್ ಮಾಡ್ಕೊಳ್ಳುತ್ತೆ ಅಂತ ಅನ್ಕೊಂಡಿದೀವಿ ಮಂಜುನಾಥ್. ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳು ಇಲ್ಲ ಅಂತ ಅನ್ಕೊಂಡಿದೀವಿ. ಈಗ ನಿಜ ಈಗ ಸದ್ಯಕ್ಕೆ ಯಾರ ಕಡೆಯಿಂದನೂ ಭಿನ್ನಾಭಿಪ್ರಾಯಗಳು ಸ್ಫೋಟಗೊಳ್ಳುವಂತದ್ದು ತುಂಬಾ ಕಡಿಮೆ. ಯಾಕಂದ್ರೆ ಇದ್ದಂತವರೆಲ್ಲ ರೆಬಲ್ ಯಾರು ಭಿನ್ನಾಭಿಪ್ರಾಯ ಇದ್ರು ಅಂತವ್ರು ಹಿರಿಯ ಶಾಸಕರಾಗಿದ್ರು, ಅವರೆಲ್ಲರೂ ಕೂಡ ಆಲ್ಮೋಸ್ಟ್ 6 ರಿಂದ 7 ಜನ ಪಕ್ಷವನ್ನು ಬಿಟ್ಟು ರೆಬಲ್ ಆಗಿ ಕಾಣಿಸ್ಕೊಂಡಿರುವಂತ ಹಿನ್ನೆಲೆಯಲ್ಲಿ ಈಗ ಉಳಿದವರು ಯಾರು ಕೂಡ ದೇವೇಗೌಡರ ಕುಟುಂಬದ ವಿರುದ್ಧ ಆಗ್ಲಿ, ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ವಿರುದ್ಧ ಆಗ್ಲಿ ಮಾತನಾಡುವಂತಹ ಧೈರ್ಯ ಶಕ್ತಿ ಇಲ್ಲ ಅಂತ ಕಾಣಿಸುತ್ತೆ. ಹಾಗಾಗಿ ಪುನಃ ಅಲ್ಲಿ ಉಳಿದಿರುವಂತದ್ದು ಈಗ ರೆಬೆಲ್ಗಳ ಪಾತ್ರ ಏನು ಅನ್ನುವಂಥದ್ದು, ರೆಬೆಲ್ಸ್ ಏನಾದ್ರು ಇಂತ ಒಂದು ಇದಕ್ಕೆ ರಿಯಾಕ್ಟ್ ಮಾಡ್ತಾರಾ ಏನು ಅನ್ನೋದು ಕಾದು ನೋಡ್ಬೇಕು. ಓಕೆ ಮಂಜುನಾಥ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. ಓಕೆ, ಈಗ ಶಾಸಕ ಬಾಲಕೃಷ್ಣ ಅವರು ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ. ಬನ್ನಿ ಅವ್ರು ಏನ್ ಮಾತನಾಡ್ತಾರೆ ಕೇಳೋಣ. ನೋಡಿದಾನಪ್ಪ ನೀನು ಅಂತ ಸರ್, ಅದನ್ನೇ ಪ್ರಜ್ವಲ್ ಹತಾಶರಾಗಿ ಹುಣಸೂರಿನಲ್ಲಿ ನನ್ನ ಟಿಕೆಟ್ ಸಿಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡಿರೋದು. ಮತ್ತೆ ಇದ್ಯಾಕೆ ಈ ಕುಮಾರಸ್ವಾಮಿ 7 ಜನ ಏನಕ್ಕೆ ಈಗ ದೇವೇಗೌಡರು ಪಾಪ ನಮ್ಮ ಬಗ್ಗೆ ಮಾತಾಡಿಲ್ಲ, ಅವ್ರ ಬಗ್ಗೆ ಮಾತಾಡ್ತಕ್ಕಂಥ ಸೂಕ್ತ ಅಲ್ಲ. ನಾನು ಹೇಳಿಲ್ಲ ಕುಮಾರಸ್ವಾಮಿ ಅವ್ರಿಗೆ ಹೆಸರೇ ಇಟ್ಟಂಡ್ರನ್ ಕುಮಾರಸ್ವಾಮಿ ಅಂತ.
ಯಾವುದೋ ಇದನ್ನು ಯಾರ ಮೇಲೆ ಹಾಕ್ಬಿಟ್ಟು ತಪ್ಪಿಸ್ಕೊಂಡು ಹೋಗುವಂಥದ್ದು. ಅದನ್ನ ಅವತ್ತೇ ರಿಯಾಕ್ಟ್ ಮಾಡ್ಬೋದಾಯ್ತು. ಆಚೆ ಬಂದವ್ರು 3 ಸಲ ಆಲೋಚನೆ ಮಾಡೋರು ಕೂತ್ಕೊಂಡು ಹೊರಗಡೆ, ಯಾವ ರೀತಿ ನಾನು ರಿಯಾಕ್ಟ್ ಮಾಡಬೇಕು, ಆಚೆ ಕಡೆ ಹೋದಾಗ ಕೇಳೋದು ಏನು ಹೇಳ್ಬೇಕು ಅಂತ ಯೋಚನೆ ಮಾಡೋರೆ. ಅವರು ದುಡ್ಡಿನ ಬಗ್ಗೆ ಹಣಕಾಸಿನ ಬಗ್ಗೆ ಮಾತಾಡೋದಾದ್ರೆ ನಾವು ಮಾತಾಡೋಕ್ಕೆ ತಯಾರಿದ್ದೇವೆ. ಬಟ್ ನಾವು ಮಾತಾಡೋದು ಸೂಕ್ತ ಅಲ್ಲ, ನಮಗೆ ಅಸಹ್ಯ ಆಯ್ತದೆ ಅದ್ರ ಬಗ್ಗೆ ಮಾತಾಡೋದು. ಸರ್, ಈಗ ಅವ್ರ ಕುಟುಂಬದ ಮೇಲಿನ ಪ್ರಜ್ವಲ್ ಹೇಳಿಕೆಯಿಂದ ಅವ್ರ ಕುಟುಂಬದ ಮೇಲೆ ಆಗ್ತಕ್ಕಂಥ ಡ್ಯಾಮೇಜ್ ಅನ್ನು ಕಂಟ್ರೋಲ್ ಮಾಡೋದಕ್ಕೆ ಈ ತರ ಈ ಟ್ವಿಸ್ಟ್ ಕೊಟ್ಟಿರೋದು ಕುಮಾರಸ್ವಾಮಿ ಅವರು ಹೇಳಿ, ಈ ಟ್ವಿಸ್ಟ್ ಕೊಟ್ಟಿರೋದು ಅದಕ್ಕೋಸ್ಕರನೇ. ಅಲ್ಲಿರೋ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕ್ಕೆ ನಮ್ಮ ಮೇಲೆ ಗೂಬೆ ಕುಣಿಸಕ್ಕಂಥ ಪ್ರಯತ್ನ ಮಾಡೋರು ಕುಮಾರಸ್ವಾಮಿ ಅವರು. ನಾವೆಲ್ಲ ಒಂದು ಪಕ್ಷದ ಕಡೆ ಗುರುತಿಸ್ಕೋತಾ ಇದೀವಿ, ಒಂದು ಪಕ್ಷಕ್ಕೆ ಹೋಯ್ತಾ ಇದ್ದೀವಿ, ಆಡಳಿತ ಪಕ್ಷದ ಕಡೆ ಹೋಯ್ತಾ ಇದ್ದೀವಿ, ಗುರುತಿಸ್ಕೊಂಡಿದ್ದೀವಿ. ಮುಂದಿನ ಚುನಾವಣೆಯಲ್ಲಿ ಈಗಾಗಲೇ ಅವರು ನಮ್ಮ ಕ್ಷೇತ್ರದಲ್ಲಿ ಪರ್ಯಾಯ ಅಭ್ಯರ್ಥಿಗಳನ್ನ ಹುಡಿಕೊಂಡಿದ್ದಾರಲ್ಲ, ಕಾಂಗ್ರೆಸ್ನಲ್ಲಿದ್ದಂಥ ಪರ್ಯಾಯ ಅಭ್ಯರ್ಥಿಗಳನ್ನ ಹುಡಿಕೊಂಡು ಅವ್ರಿಗೆ ಇವಾಗ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡ್ತಾ ಇದ್ದಾರಲ್ಲ. ಈಗಾಗಲೇ ಪ್ರಥಮ ಹಂತದಲ್ಲಿ ನಾಗಮಂಗಲ ಕ್ಷೇತ್ರದಲ್ಲಿ ಆಗಿದೆ. ಎಲ್ಲ ಕಡೆ ನಮ್ಮ ವಿರುದ್ಧವಾಗಿ ಯಾರಿದ್ರು ಅವ್ರನ್ನ ಕರ್ಕೊಂಡು ಅವರು ಕೂಡ ಎಲ್ಲ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಅವರು ನಮ್ಮ ಭವಿಷ್ಯ ಎಷ್ಟು ಮುಖ್ಯನೋ ಅವ್ರ ಪಕ್ಷದ ಭವಿಷ್ಯನೂ ಅಷ್ಟೇ ಮುಖ್ಯ. ಇದರಲ್ಲಿ ಅವರು ಕೂಡ ಪ್ರಯತ್ನ ಮಾಡ್ತಾವ್ರೆ. ಸರ್, ಆದ್ರೆ 7 ಜನ ಬಂಡಾಯ ಶಾಸಕರಿಗೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಸಿಗಲ್ಲ, ಕೇವಲ 3 ಮಂದಿಗೆ ಮಾತ್ರ ಸಿಗುತ್ತೆ. ಬಾಲಕೃಷ್ಣಗೆ, ಚೆಲುವಣ್ಣಗೆ ಮತ್ತು ಜಮೀರ್ಗೆ. ನಿನ್ನೆ ನೀವೇ ಒಂದು ಸಂದರ್ಶನ ಮಾಡಿದ್ದೀರಾ. ರಾಜ್ಯಾಧ್ಯಕ್ಷರಾದಂಥ ಪರಮೇಶ್ವರ್ ಅವರು 7 ಜನಕ್ಕೆ ಟಿಕೆಟ್ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಆ ಸಂದರ್ಶನದಲ್ಲಿ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟಪಡಿಸಿದ್ದಾರೆ. ಆಮೇಲೆ ಟಿಕೆಟ್ ಕೊಡದೇ ಇದ್ದಾಗ ಇನ್ನೊಂದು ಮಾಡಿದಾಗ ಅದ್ರ ಬಗ್ಗೆ ಮಾತಾಡೋಣ. ಈಗ ಯಾಕೆ ಟಿಕೆಟ್ ಬಗ್ಗೆ ಇನ್ನೂ ಒಂದು 8 ತಿಂಗಳೈತೆ, ಈಗ ಯಾಕೆ ಟಿಕೆಟ್ ಬಗ್ಗೆ ಚರ್ಚೆ? ನಮ್ಮ ಕ್ಷೇತ್ರದಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೀವಿ ನಾವು. ಟಿಕೆಟ್ ಕೊಡೋದು ಬಿಡೋದು ಇನ್ನೊಂದು ತಿಂಗಳು 2 ತಿಂಗಳು ಇದ್ದಂಗೆ ಅವತ್ತೊಂದು ಪರಿಸ್ಥಿತಿಗೆ ಅನುಗುಣವಾಗಿ ಟಿಕೆಟ್ ತೀರ್ಮಾನ ಆಯ್ತದೆ. ಈಗ ಟಿಕೆಟ್ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥ ಸಮಯ ಅಲ್ಲ ಅಂತ ನನ್ನ ಭಾವನೆ. ಒಂದು ವೇಳೆ ಟಿಕೆಟ್ ನಿರಾಕರಣೆ ಮಾಡಿದ್ರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀವಿ. ಟಿಕೆಟ್ ಕೊಡಲ್ಲ ಅಂದ್ರೆ ಇನ್ನೇನು ಮಾಡೋದು? ರಾಜಕೀಯ ಮಾಡೋಕ್ಕೆ ಬಂದಿದ್ದೀವಿ, ಮಾಡಬೇಕಲ್ಲ. ಬೇರೆ ಪಕ್ಷಕ್ಕೆ ಅಥವಾ ವಾಪಸ್ಸು ಹಳೆ ಪಕ್ಷಕ್ಕೆ ಅಥವಾ ಇನ್ನೊಂದು ಪಕ್ಷಕ್ಕೆ ಹೋಗೋ ಪರಿಸ್ಥಿತಿಲಿ ಇಲ್ಲ. ನಾವು ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತೀವಿ. ಅವ್ರು ಟಿಕೆಟ್ ನಿರಾಕರಣೆ ಮಾಡಿದ್ರೆ ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತೀವಿ. ಈಗ ಈ ಆಡಳಿತ ಪಕ್ಷ ಬೇರೆ ಪಕ್ಷಕ್ಕೆ ಹೋಗ್ತೀನಿ ಅಂತ ಅಲ್ಲೂ ಆ ಥರದ್ದೇನಾರು ಸೂಟ್ ಕೇಸ್ ತಗೊಳ್ಳೋದು ಕೊಟ್ಟು ಹೋಗೋದೇನಾರು ಇದೆಯಾ ಸರ್? ಎಲ್ಲ ಪಕ್ಷದಲ್ಲೂ ಐತೆ ಸರ್ ಸೂಟ್ ಕೇಸು. ನೀವು ಸುಮ್ಮನೆ ಯಾಕೆ ಇದನ್ನು ಕೇಳ್ತಾರೆ? ನಿಮಗೆಲ್ಲ ಗೊತ್ತು. ಕುಮಾರಸ್ವಾಮಿ ಈ ವಿಷಯ ಅಳ್ಳಾಡ್ಸಕ್ಕೆ ನೀವು ಇದನ್ನ ಹಿಡ್ಕೊಂಡು ಸೂಟ್ ಕೇಸ್ ಯಾವ ಪಕ್ಷದಲ್ಲ ಸರ್. ಪಕ್ಷ ಕಟ್ಟಬೇಕಾದ್ರೆ ದೇಣಿಗೆ ಬೇಕೇ ಬೇಕಲ್ಲ ಸರ್, ಪಕ್ಷದ ದೇಣಿಗೆ. ಅದನ್ನೇ ಸೂಟ್ ಕೇಸ್ ಅನ್ನೋದು. ಯಾವ ಪ್ರಾಮಾಣಿಕ ಒಪ್ಕೋಬೇಕು ಕುಮಾರಸ್ವಾಮಿ ಅವರು? ನಾನು ಪಕ್ಷ ಕಟ್ಟಬೇಕು, ನನ್ನ ದೇಣಿಗೆ ತಗೊಂಡಿರೋದು ಸತ್ಯ ಅಂತ. ಅದು ಯಾಕೆ ಹಿಂದೆ ಅವ್ರು ಇನ್ನೂ ಹೊಸ ಎಂಟ್ರಿ ಅಲ್ವಾ? ಆಮೇಲೆ ಹೋಯ್ತಾ ಗೊತ್ತಾಯ್ತದ ಅವ್ರಿಗೂ ಸೂಟ್ ಕೇಸ್ ರಾಜಕಾರಣ ಮಾಡೋಕ್ಕಾಗಲ್ಲ ಅಂತ. ಇನ್ನು ಮನೆ ದುಡ್ಡು ಖರ್ಚು ಮಾಡಿ ರಾಜಕಾರಣ ಮಾಡ್ತಾರ? ಹಿಂಗೆಲ್ಲ ಸೂಟ್ ಕೇಸ್ಗಳು ಬಂದು ದುಡ್ಡೇ ಖರ್ಚು ಮಾಡೋದು. ಸರ್, ಈಗ ನಿಮ್ಮ ಮತ್ತೆ ನಿಮ್ಮ ನಾಯಕರ ನಡುವಿನ ಭಿನ್ನಾಭಿಪ್ರಾಯ. ಯಾವ ನಾಯಕರು? ಕುಮಾರಸ್ವಾಮಿ ಇರ್ಬೋದು, ಮಾಜಿ ನಾಯಕರು ಅಂತ ಹೇಳಿ. ನಾಯಕರು ಅಂತ ಹೇಳ್ಬಿಡಿ. ಬೇರೆಯವ್ರ ನಾಯಕರು ಮಾಡ್ಕೊಂಡಿದೀವಿ, ನಾವು ಅವ್ರನ್ನ ಬಿಟ್ಟಾಕಿದ್ದೀವಿ. ಸರಿ ಸರ್, ಬೇರೆಯವ್ರ ನಾಯಕರು ಮಾಡ್ಕೊಂಡಿದ್ವಿ, ಮಾಜಿ ನಾಯಕರು. ಈಗ ನಿಮ್ಮ ಜೊತೆಯಲ್ಲಿ ನಿಮ್ಮ ಕಾರ್ಯಕರ್ತರು ಇರ್ಬೋದು, ಮತದಾರರಿರ್ಬೋದು, ನಿಮ್ಮ ನಂಬಿ ಒಂದು ಪಕ್ಷ ನಂಬಿ ಓಟ್ ಹಾಕಿರ್ತಾರೆ. ಡಿಫ್ರೆನ್ಸಸ್ ಇರೋದು ನಿಮ್ಮ ಮಾಜಿ ನಾಯಕರು ಮತ್ತೆ ನಿಮ್ ನಡುವೆ. ಇದ್ದಕ್ಕಿದ್ದಂಗೆ ನಿಮಗೆ ಮಾಜಿ ನಾಯಕರು ಸರಿ ಇಲ್ಲ ಪಕ್ಷ ಅಂದ್ರೆ ಇವ್ರು ಕೊಟ್ಟಿದ್ ಓಟ್ ಆಗ್ಲಿ, ಇವ್ರು ಇದ್ದಿದ್ ನಂಬಿಕೆ ಆಗ್ಲಿ, ಕಾರ್ಯಕರ್ತರೆಲ್ಲ ಬಿಟ್ಟು ನಿಮ್ದು ವೈಯಕ್ತಿಕ ಹಿತದೃಷ್ಟಿ ನೋಡ್ಕೊಂಡು ಹೋದ್ರೆ ಸರಿನಾ? ಇದು ಎಷ್ಟು ದಿವಸ ಮಾಡಕ್ಕಾಗುತ್ತೆ? ಈಗ ನಾನು ಬಿಜೆಪಿಲಿ ಇದ್ದೆ, ಹಿಂದೆ ಬಿಜೆಪಿನಲ್ಲಿ ಶಾಸಕ ಕೂಡ ಆಗಿದ್ದೆ. ಆವಾಗ ಜನತಾದಳದ ಓಟ್ ಎಷ್ಟಿತ್ತು ಅಂದರೆ, ದೇವೇಗೌಡರು ಅವತ್ತು ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಮುಖ್ಯಮಂತ್ರಿ ಅಭ್ಯರ್ಥಿ, ಮುಖ್ಯಮಂತ್ರಿನೂ ಆದರೂ ಆ ಚುನಾವಣೆಯಲ್ಲಿ ಅವರು. ಅವತ್ತು ನನ್ನ ಕ್ಷೇತ್ರದಲ್ಲಿ ಜನತಾದಳಕ್ಕೆ ಬಿದ್ದಂಥ ಓಟು 3,000. ಅದನ್ನು ಈಗ 75,000 ಮಾಡಿದ್ದೀನಿ ನಾನೇ. ನನ್ನ ಶ್ರಮ, ದೇವೇಗೌಡರ ಆಶೀರ್ವಾದನೂ ಇರ್ಬೋದು, ಅದನ್ನೇ ನಾಲ್ಗಳಿಯಲ್ಲ. ಅದು 75,000 ಮಾಡಿದ್ದೀನಿ. ಈಗ ನಾನು ಇನ್ನೊಂದು ಪಕ್ಷಕ್ಕೆ ಹೋಗ್ತಾ ಇದ್ದೀನಿ. ಆ ಪಕ್ಷದಲ್ಲೂ ಕೂಡ ಇದನ್ನು 80% ಭಾಗ ತೊಗೊಂಡು ಹೋಗ್ತೀನಿ ಅಂತ ವಿಶ್ವಾಸ ನನ್ನಲ್ಲಿದೆ. ಈಗ ನಾನು ಸಾರ್ವಜನಿಕವಾಗಿ ಪ್ರತಿನಿತ್ಯ ಕ್ಷೇತ್ರದ ಅಭಿವೃದ್ಧಿ ಮತ್ತು ಸಾರ್ವಜನಿಕ ಸೇವೆಯಲ್ಲಿ ನಿರತರಾಗಿದ್ದೇನೆ. ಬಾಲಕೃಷ್ಣ ಬೇಕು ಅಂತಕ್ಕಂಥ ಬಯಸೋರು ಬಾಲಕೃಷ್ಣನ ಜೊತೆ ಬರ್ತಾರೆ. ಬಾಲಕೃಷ್ಣ ಈಗ ಸಿದ್ದರಾಮಣ್ಣ ದಳದಲ್ಲೇ ಇದ್ರು 30 ವರ್ಷ, ಹೋಗಿ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಆಗಲಿಲ್ವಾ? ಇವತ್ತು ಪಕ್ಷ ನಿಷ್ಠೆಗಿನ್ನ ಜನಗಳಲ್ಲಿ ವ್ಯಕ್ತಿ ನಿಷ್ಠೆ ಅಂದರೆ ನಮ್ಮ ಪರವಾಗಿ ಯಾರು ಕೆಲಸ ಮಾಡ್ತಾನೆ ಅವ್ರ ಜೊತೆ ಇರಬೇಕು ಅಂತಕ್ಕಂಥ ಭಾವನೆ ಎಲ್ಲರಲ್ಲೂ ಕೂಡ ಇದೆ. ಆಮೇಲೆ ಮಾಧ್ಯಮ ಇವತ್ತು ಪ್ರತಿಯೊಂದನ್ನು ಕೂಡ ಜನಕ್ಕೆ ನೀಡ್ತಾ ಇದೆ. ನಿಮ್ಮ ಟಿ ವಿ ಮಾಧ್ಯಮ ಅಂತೂ ಪ್ರತಿನಿತ್ಯನೂ ಕೂಡ ಯಾರು ಹೆಂಗೆ ಕೆಲಸ ಮಾಡ್ತಾರೆ, ಯಾರ ನಡವಳಿಕೆ ಏನು, ಯಾರ ಭಾವನೆಗಳೇನು ಅಂತಕ್ಕಂಥದ್ದನ್ನು ಜನಕ್ಕೆ ತೋರಿಸ್ತಾವ್ರೆ. ಜನ ತೀರ್ಮಾನ ಮಾಡ್ತಾರೆ. ಜನ ಏನು ದಡ್ರಲ್ಲ. ಇವತ್ತು ಯಾರ ಜೊತೆ ಹೋಗ್ಬೇಕು ಅಂತಕ್ಕಂಥ ತೀರ್ಮಾನ ಜನ ಮಾಡ್ತಾರೆ. ಸರ್, ಈಗ ಅಷ್ಟು ವರ್ಷ ನಿಮ್ಮ ಮಾಜಿ ನಾಯಕರು ನೀವೆಲ್ಲ ಒಟ್ಟಿಗೆ ಇದ್ರಿ, ಸ್ನೇಹಿತರಿಗಿಂತ ಹೆಚ್ಚಾಗಿದ್ರೆ ಹೆಚ್ಚಾಗಿ ಅಂದ್ರೆ ಹೆಂಗೆ? ಸ್ನೇಹಿತರಂಗಿದ್ದು ಅದಕ್ಕಿಂತ ಹೆಚ್ಚು ಅಂದ್ರೆ ಹೆಂಗೆ? ಅದು
ಸ್ನೇಹಿತರಾಗಿದ್ದ ಸ್ನೇಹಿತರು ಅದೇ ಅತಿ ಸ್ನೇಹಿತರು ಅಂತ ಹೇಳಿ ಅತಿ ಸ್ನೇಹಿತರಾಗಿದ್ರಿ. ಈಗ ಯಾವುದೇ ಕಾರಣಕ್ಕೂ ಯಾವುದೇ ಹಂತದಲ್ಲೂ ಮತ್ತೆ ಈ ಸ್ನೇಹ ಹಳೆ ತಿರುವು ತಗೊಳಕ್ ಸಾಧ್ಯನೇ ಇಲ್ವಾ? ಅದು ಮುಗಿದ ಕ್ಲೋಸ್ ಚಾಪ್ಟರ್ ಹೇಗೆ? ಮುಗಿದ